ನಮ್ಮ ಬಕ್ರಿ ಹಳ್ಳ ಇದಕ್ಕೆ ಟಾರ್ ರಸ್ತೆ ಆಗಬೇಕಂತ ನಾವು ಮನವಿ ಸಲ್ಲಿಸಿದ್ದೀವಿ. ರೆಕಾರ್ಡಲ್ಲಿ ನಮಗೆ ರೋಡ್ ಆಗೋಗಿದೆ, ಇನ್ನು ಯಾವುದೇ ಕಾರಣಕ್ಕೂ ರೋಡ್ ಆಗಲ್ಲ. ಮಕ್ಕಳಿಗೆ ಶಾಲೆಗೆ ಕಳಿಸೋದಕ್ಕೆ ಒಂದು ಆಟೋ ಬರಬೇಕಂದ್ರೂ ಯಾಕಂದರೆ ನಿಮ್ಮ ರೋಡ್ ಆ ಥರ ಇದೆ ಅಂತೇಳಿ ನಾವು ರೋಡ್ ಇದ್ದಾಗಲೇ ಮಾಡಿಲ್ಲ, ಇನ್ನು ಸತ್ ಮೇಲೆ ಮಾಡ್ತಾರೆ ರೋಡು. ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಕಡಹಿನ ಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸೋಸಲವಾನಿ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ರಸ್ತೆ ಇಲ್ಲದೆ ವಂಚಿತರಾಗಿದ್ದಾರೆ ಈ ಗ್ರಾಮದ ಗ್ರಾಮಸ್ಥರು. ಬಾಣಂತಿಯರಾಗಿರ್ಬೋದು, ಶಾಲೆಗೆ ಹೋಗುವಂತಹ ಮಕ್ಕಳಾಗಿರಬಹುದು, ವಯಸ್ಸಾಗಿರುವಂತಹ ವೃದ್ಧಾಪ್ಯಗಳಾಗಿರಬಹುದು ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ಈ ಗ್ರಾಮದಲ್ಲಿ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ 2019ರಲ್ಲಿ ಏನು ಡಾಂಬರೀಕರಣ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅನುದಾನ ಬಿಡುಗಡೆ ಆಗುತ್ತೆ. 634 ಮೀಟರ್ ಅಷ್ಟು ಡಾಂಬರೀಕರಣ ರಸ್ತೆ ಮಾಡ್ತಾರೆ. 2021-22ನೇ ಸಾಲಿನಲ್ಲಿ PW ಇಲಾಖೆಯಿಂದ ಡಾಂಬರೀಕರಣ ಮಾಡಬೇಕು ಸೋಸಲವಾನಿ ಗ್ರಾಮಕ್ಕೆ ಏತ ನೀರಾವರಿ ಯೋಜನೆಯಿಂದ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಡಾಂಬರೀಕರಣ ಮಾಡುವಂತಹ ಸೋಸಲವಾನಿ ಗ್ರಾಮದಲ್ಲಿ ಬದಲಿನ ಗ್ರಾಮಕ್ಕೆ ಅವರು ಡಾಂಬರೀಕರಣ ಮಾಡ್ತಾರೆ. ಆ ಬದಲಾವಣೆ ಮಾಡಿರುವಂತಹ ಬದಲಿ ಗ್ರಾಮಕ್ಕೆ ಡಾಂಬರೀಕರಣ ಕೂಡ 10 ಲಕ್ಷ ಅನುದಾನದಲ್ಲೂ ಕೂಡ ಡಾಂಬರೀಕರಣ ಮಾಡಿರ್ತಾರೆ. ಆ 10 ಲಕ್ಷ ಅನುದಾನದಲ್ಲಿ ಡಾಂಬರೀಕರಣ ಮಾಡಿರುವಂಥ ರಸ್ತೆ ನೀವೇ ನೋಡಬಹುದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಬನ್ನಿ ಸ್ನೇಹಿತರೆ, ಈ ಸೋಸಲವಾನಿ ಗ್ರಾಮದಲ್ಲಿ ಗ್ರಾಮಸ್ಥರು ಎದುರಿಸ್ತಾ ಇರುವಂತಹ ಸಮಸ್ಯೆ ಏನಿದೆ ಎಂದು ಅವರಲ್ಲೇ ಮಾತಾಡ್ಸೋಣ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಬಕ್ರಿ ಹಳ್ಳ ಏತ ನೀರಾವರಿ ಯೋಜನೆ ಬಂದಿರೋ ರಸ್ತೆಯನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಬೇರೆ ಕಡೆ ಮಾಡಿದ್ದಾರೆ. ನಾವು ಬೇರೆ ಕಡೆ ಮಾಡಬೇಡಿ ಅಂತ ನಾವು ಏನು ಹೇಳಲ್ಲ. ಯಾವುದೇ ಯೋಜನೆ ಬಂದಿರೋ ರಸ್ತೆ ಆ ಊರಿಗೆ ಬರಬೇಕು, ಎಲ್ಲರಿಗೂ ಅದರ ಅನುಕೂಲ ಆಗಬೇಕು. ಅಧಿಕಾರ ರಾಜಕೀಯ ಪ್ರಭಾವ ಬೀರಿ ಇನ್ನೊಂದು ಕಡೆ ಮಾಡಿದ್ದಾರೆ, ಅದು ತಪ್ಪು. ನಮ್ಮ ರಸ್ತೆ ಏನಿದೆ ಅಲ್ಲಿಗೆ ಮಾಡಬೇಕು. ಮತ್ತು ಅಲ್ಲಿ ಗ್ರಾಮಸ್ಥರಿಗೂ ಭಾಳ ತೊಂದರೆ ಆಗ್ತಾಯಿದೆ. ಏತ ನೀರಾವರಿಯಿಂದ 1300 ಎಕರೆ ಜಮೀನಿಗೆ ನೀರು ಉಣಿಸುವಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ, ಏತ ನೀರಾವರಿ ಪಂಪಸಿ ಬರ್ತಾರೆ, ಹೋಗ್ತಾರೆ. ಅವ್ರಿಗೆ ದಾರಿ ವ್ಯವಸ್ಥೆನೇ ಸರಿಯಾಗಿಲ್ಲ. ಈಗಿರುವಾಗ ಅದೇ ರಸ್ತೆನ ಇನ್ನೊಂದು ಕಡೆ ಶಿಫ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ರಸ್ತೆಯನ್ನು ನಮಗೆ ಮಾಡಿಕೊಡ್ಬೇಕು. ಯಾರು ಇದರಲ್ಲಿ ಶಾಮೀಲಾಗಿ ದುರ್ವರ್ತನೆ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯ ಪ್ರಭಾವ ಬೀರಿ ಇದು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒತ್ತಡ. ನಾವು ಪ್ರಶ್ನೆ ಕೇಳಿದ್ವು. ನಾವು ಎಲ್ಲ ಮೀಟಿಂಗಲ್ಲೂ ಸಹ ಹೇಳಿದ್ವಿ, ನಮ್ಮ ಬಕ್ರಿ ಹಳ್ಳ ಇದಕ್ಕೆ ಟಾರ್ ರಸ್ತೆ ಆಗಬೇಕಂತ ನಾವು ಮನವಿ ಸಲ್ಲಿಸಿದ್ದೀವಿ. ಸರ್ಕಾರಗಳು ಬಂದು ಹೋಗ್ತಾ ಇರ್ತವೆ, ಆವಾಗ ಮನವಿಯನ್ನು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಯಾವುದೇ ರಸ್ತೆ ಆಗಿಲ್ಲ. ನಾವು ಹೇಳಿದ್ರೆ ಅನುದಾನ ಬಿಡುಗಡೆ ಆಗಲಿ ಅಂತ ಹೇಳ್ತಿದ್ರು. ಆದರೆ ಈ ರೀತಿ ಇನ್ನೊಂದು ಕಡೆ ಡೈವರ್ಟ್ ಆಗಿದ್ದು ನಮಗೆ ಇಲ್ಲಿ ಬೋರ್ಡ್ ಹಾಕಿದಾಗ ಮಾತ್ರ ಗೊತ್ತಾಗಿರೋದು. ಅದಕ್ಕೆ ಮೊದಲು ನಮಗೆ ಯಾರಿಗೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಕಡಿನಬೈಲು ಗ್ರಾಮ ಪಂಚಾಯತಿ ಒಂದು 10-15 ಗ್ರಾಮಗಳು ಸೇರ್ತವೆ. 9 ಜನಪ್ರತಿನಿಧಿಗಳಿದ್ದಾರೆ. ಮೆಜಾರಿಟಿ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಜಾಸ್ತಿ ಇದ್ದಾರೆ. ಅವ್ರ ಹತ್ರ ನಾವು ಇಂಡಿವಿಜುವಲ್ ಆಗಿ ಕೇಳಿಲ್ಲ. ನಮ್ಮ ರಸ್ತೆನ ಯಾಕೆ ಈ ಥರ ಇದು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆ ಕಡೆ ಸುಮಾರು ಜನ ಇದ್ದಾರೆ, ಅದಕ್ಕೆ ನಿಮಗೆ ಇನ್ನೊಂದು ಸ್ಕೀಮಲ್ಲಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಇನ್ನೊಂದು ಸ್ಕೀಮಲ್ಲ ನಾವು ಕೇಳ್ತಾ ಇಲ್ಲ. ನಮ್ಮ ಊರಿಗೆ ಬಂದಿರೋ ರಸ್ತೆ ನಮ್ಮೂರಿಗೆ ಇರಬೇಕು. ಮತ್ತು ಸರ್ಕಾರಿ ಅಧಿಕಾರಿಗಳು ನಮ್ಮೂರಲ್ಲೇ ರಸ್ತೆ ಆಗಿದೆ ಅಂತ ರೆಕಾರ್ಡೇ ತೋರಿಸ್ತಿದ್ದಾರೆ, ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ. ಅದಕ್ಕೆ ಆ ಅಧಿಕಾರಿ ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಜನಪ್ರತಿನಿಧಿಗಳ ಜೊತೆ ಹೊಂದಾಣಿಕೆಯಿಂದ ಇಂಥ ವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು. ಭ್ರಷ್ಟಾಚಾರ ಎಸಗಿದ್ದಾರೆ. ನಮಗೆ ಒಂದು ರೋಡ್ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗಿದ್ದ ರೋಡನ್ನು ಬೇರೆ ಕಡೆ ಮಾಡಿದ್ದಾರೆ. ಕಡಿನ ಗ್ರಾಮ ಪಂಚಾಯತಿ ಇದು ಏತ ನೀರಾವರಿಗೆ ಹೋಗೋ ಸಂಪರ್ಕದ ರೋಡನ್ನು ಬೇರೆ ಕಡೆ ಮಾಡಿದ್ದಾರೆ. ನಮಗೆ ಭಾಳ ಕಷ್ಟ ಆಗ್ತಾಯಿದೆ. ಸ್ಕೂಲು ಮಕ್ಕಳು, ಆಮೇಲೆ ವಯಸ್ಸಾದವರಿದ್ದಾರೆ, ಆನೆ ಗಲಾಟೆ ಇದೆ. ರಾತ್ರಿ ಹಗಲು ಓಡಾಡೋದು ಭಾಳ ಕಷ್ಟ. ಮಳೆಗಾಲದಲ್ಲಂತೂ ಒಂದು 2 ಅಡಿ 3 ಅಡಿ ನೀರು ನಿಲ್ಲುತ್ತೆ ಗುಂಡಿ ಒಳಗೆ. ಆಮೇಲೆ ಭಾಳ ಗೊಚ್ಚೆ ಆದಾಗ ನಾವೇ ಹಾರೆ ತಗೊಂಡು ಆ ಕಡೆ ಈ ಕಡೆ ಮಣ್ಣೆಲ್ಲ ಎಳೆದು ಹೋಗಬೇಕಾಗಿದ್ದ ಪರಿಸ್ಥಿತಿ. ಸ್ಕೂಲ್ ಬಸ್ ಬರಲ್ಲ. ಸುಮಾರು 2 ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಮಕ್ಕಳು. 1.5 ಕಿಲೋಮೀಟ್ರ್ ನಡಿಬೇಕು ಸ್ಕೂಲ್ ಬಸ್ಸು ಇರೋ ಜಾಗಕ್ಕೆ. ಭಾಳ ಕಷ್ಟ ಆಗ್ತಾಯಿದೆ. ನಮಗಾಗಿದ್ದ ರೋಡನ್ನು ಬೇರೆ ಕಡೆ ಮಾಡಿದ್ದಾರೆ. ರೆಕಾರ್ಡಲ್ಲಿ ನಮಗೆ ರೋಡ್ ಆಗೋಗಿದೆ, ಇನ್ನು ಯಾವುದೇ ಕಾರಣಕ್ಕೂ ರೋಡ್ ಆಗಲ್ಲ. ಒಂದು ಸರಿ ಆದಮೇಲೆ ಹೆಂಗೆ 2ನೇ ಸರಿ ಮಾಡ್ತಾರೆ. ಈಗ ಆಗದೇ ಇದ್ದ ರೋಡ್ಗೆ ಆಮೇಲೆ ಆಗ್ತಿತ್ತು. ಆಗಿದ್ದ ರೋಡನ್ನು ಬೇರೆ ಕಡೆ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಮುಖಂಡರುಗಳು ಸಂಬಂಧಪಟ್ಟವರೆಲ್ಲ ಸೇರಿ ಅವ್ರಿಗೆ ಅನುಕೂಲ ಆಗಂಗೆ ಅವ್ರಿಗೆ ಅನುಕೂಲ ಆಗಿದೆ. ಒಂದು 60-70 ಎಕರೆ ಜಮೀನಿಗೆ ಹೋಗೋ ಸಂಪರ್ಕ, ಒಂದು 12-13 ಮನೆಗೆ ಹೋಗೋ ಸಂಪರ್ಕ, ಒಂದು 25 ಜನ ಇದ್ದೀವಿ, 25-30 ಜನ ಆ ಸಂಪರ್ಕ ರಸ್ತೆ ಈ ಥರ ದುರುಪಯೋಗ ಮಾಡಿದ್ದಾರೆ. ಅದು ಬೋರ್ಡ್ ಹಾಕಿದ ಮೇಲೆ ಗೊತ್ತು ನಮಗೆ ಈ ಕಾಮಗಾರಿ ಆ ಕಡೆ ಆಗಿದೆ ಅಂತೇಳಿ. ಅಲ್ಲಿವರಿಗೆ ಗೊತ್ತಿರಲಿಲ್ಲ. ಕೇಳಿದ್ರೆ ಇಲ್ಲ ಅದು ಆಗಿಲ್ಲ, ಇದಾಗಿಲ್ಲ, ಇನ್ನೊಂದು ಸರಿ ಮಾಡಿಸ್ಕೊಡ್ತೀವಿ ಅಂತಾರೆ. ನಾಳೆ ಜಲ್ಲಿ ಬರುತ್ತೆ, ನಾಡ್ದು ಟಾರ್ ಬರುತ್ತೆ, ಕಾಗೆ ಹಾರಿಸ್ತಾನೆ ಇದ್ದಾರೆ. 2-3 ವರ್ಷ ಆಯ್ತು ಈ ಥರ ಆತ. ಬರಲಿಲ್ಲ. ಬೋರ್ಡ್ ಹಾಕಿದ ಮೇಲೆ ಗೊತ್ತು. ನಾವು ಬೋರ್ಡ್ ನೋಡಿ ಆಮೇಲೆ ನಮಗೆ ಗೊತ್ತಾಗಿ ನಾವೆಲ್ಲ ಇದು ಮಾಡ್ತಾ ಇರೋದು. ಹೇಳಿದ್ದೀವಿ ಹಿಂಗಾಗಿದೆಯಲ್ಲ, ಈಗ ರೋಡನ್ನು ಆ ಕಡೆ ಹೆಂಗೆ ಮಾಡಿಸಿದ್ರಿ ಅಂತ ಕೇಳಿದಾಗ ಇಲ್ಲ ಅದು ನಿಮ್ಮದು ಅಲ್ಲ, ಅದು ಆ ಕಡೆ ಆಗಿದ್ದ ರೋಡನ್ನೇ ಮಾಡಿಸ್ತೀವಿ ಅಂತ ಹೇಳೋದು. ಅಧ್ಯಕ್ಷ ಹತ್ರ ಕೇಳಿದ್ವಿ, ಇಲ್ಲಿ ಗ್ರಾಮ ಪಂಚಾಯತಿ ನಂಬರ್ ಹತ್ರ. ಅವ್ರು ಹಂಗೆ ಹೇಳಿದ್ದು, ಅದಾಗಿದ್ದಲ್ಲ, ಅದು ಆಗಲ್ಲ, ಹಿಂಗೆ ನಿಮ್ಗೆ ಆಗುತ್ತೆ, ನಾನು ಮಾಡಿಸ್ಕೊಡ್ತೀನಿ ಅಂತ. ಕಳೆದ ಎಲೆಕ್ಷನಿಗೆ ಕ್ಯಾನ್ವಸಿ ಬಂದಾಗಲೂ ಅದೇ ಹೇಳಿದ್ದು.
ಮಾಡಿಸ್ಕೊಡ್ತೀನಿ, ತಲೆ ಬಿಸಿ ಮಾಡ್ಕೊಬೇಡಿ ಹಾಗೆ ಹೀಗೆ ಅಂತ ಹೇಳೋದು. ಗ್ಯಾರಂಟಿ ಮಾಡಿಸ್ಕೊಡ್ತೀನಿ ಅಂತ. ಈಗಾಗಲೇ 2 ವರ್ಷ ಆಗೋಯ್ತು, 2.5-3 ವರ್ಷ ಆಯಿತು. ಏನು ಸಮಸ್ಯೆ ಅಂದರೆ ನಮ್ಮ ಕಡೆ ರೋಡಿನ ಸಮಸ್ಯೆ. ರೋಡ್ ಅಂದರೆ ಈಗ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಕೆಸರು ಕೊಚ್ಚೆ ಆಗಿರತ್ತು. ಮಕ್ಕಳಿಗೆ ಶಾಲೆಗೆ ಕಳಿಸೋದಕ್ಕೆ ಒಂದು ಆಟೋ ಬರಬೇಕಂದ್ರೂ ಯಾರೂ ಒಪ್ಪಲ್ಲ, ಯಾಕಂದರೆ ನಿಮ್ಮ ರೋಡ್ ಆ ಥರ ಇದೆ ಅಂತೇಳಿ. ಆ ಥರ ಸಮಸ್ಯೆ ಇದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಅವರು ಏನೇನೋ ಕಥೆ ಹೇಳ್ತಾರೆ, ಆಗಿದೆ ಇನ್ನು ಮುಂದಿನ ವರ್ಷ ಆಗತ್ತು, ನಿಮ್ಮ ರೋಡ್ ಈ ಕಡೆ ಆಗಿಲ್ಲ, ಅಲ್ಲಿಗೆ ಆಗಿರೋದು, ಇಲ್ಲೇ ಕೇಳಿದ್ರು ಕೂಡ ಆ ಥರ ಹೇಳ್ತಾರೆ. ಆ ಥರ ಸಮಸ್ಯೆ ಇದೆ. ವಯಸ್ಸಾದವರು ನಮ್ಮ ತಾಯಿ ಇದ್ದಾರೆ, ಈಗ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದು ಕಷ್ಟ. ಮಕ್ಕಳೆಲ್ಲ ಸೂಸ್ಲವಾನಿ ಶಾಲೆಗೆ ಹೋಗ್ತಾರೆ, ಒಂದು 2 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡೇ ಹೋಗಬೇಕು ಸೂಸ್ಲವಾನಿ ನಮ್ಮದು ಶಾಲೆಗಾದರೆ. ಎಲ್ಲ ಅದೇ ಆಟೋ ಸಮಸ್ಯೆ. ಮಳೆಗಾಲದಲ್ಲಿ ಆಟೋ ಅವರು ಒಪ್ಪಲ್ಲ, ಆದರೂ ಯಾರೋ ಸ್ವಲ್ಪ ಗುರ್ತ ಇದ್ದವರು ಎಲ್ಲ ಆದರೆ ಸ್ವಲ್ಪ ಇದು ಮಾಡ್ಕೊತಾರೆ, ಏನೋ ಕಷ್ಟಪಟ್ಟು ಕೆಸರಲ್ಲಿ ತಗೊಬಂದು ಕರ್ಕೊಂಡು ಹೋಗ್ತಾರೆ. ಆ ಥರ ಸಮಸ್ಯೆ ಇದೆ. ನಮ್ಮವ್ರಿಗೆ ಸುಮಾರು ವರ್ಷ ಆಯಿತು ಮೇಡಮ್. ಅಂದರೆ ಸುಮಾರು ಯಾವಾಗಿಂದ ಅಂದರೆ ಅದು ಜಾಕೋಲಿಗೆ ಒಂದು ಜಲ್ಲಿ ರೋಡ್ ಆಯ್ತಲ್ಲ, ಅವಾಗಿಂದಲೂ ಅದೇ ಥರ ಇತ್ತು. ಇದ್ರದ್ದು ಉದ್ಘಾಟನೆ ಆಯಿತು, ಯಾವುದು ನೀರಿಂದು ಏತ ನೀರಾವರಿ. ಆವಾಗ ಅದಕ್ಕೆ ಮಣ್ಣು ಹಾಕಿ, ಒಳಗಡೆಯಿಂದ ಮಣ್ಣು ಹಾಕಿ, ಮುಂಚೆ ಜಲ್ಲಿ ರೋಡ್ ಇತ್ತು, ಅಷ್ಟು ಸಮಸ್ಯೆ ಆಗಿರಲಿಲ್ಲ ಓಡಾಡೋಕ್ಕೆ. ಜಲ್ಲಿ ಅಲ್ಲಿ ಕಿತ್ತು ಗುಂಡಿ ಆಗಿತ್ತು. ಅದರ ನಂತರ ಮಣ್ಣು ಹಾಕಿದ್ರು, ಮಣ್ಣು ಹಾಕಿಬಿಟ್ಟು ಭಾರಿ ಕೆಸರಾಗಿ ಸಮಸ್ಯೆ ಮಾಡಿದ್ರು. ನಾವು ಕೂಲಿ ಕೆಲಸ ಮಾಡ್ತೀವಿ, ಸ್ವಲ್ಪ ಜಮೀನಿದೆ ಮತ್ತು ಕೂಲಿ ಕೆಲಸ ಮಾಡ್ತೀವಿ. ರೋಡ್ ಮಳೆಗಾಲದಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಸರಾಗಿರುತ್ತೆ, ಮತ್ತು ಹುಡುಗರೆಲ್ಲ ಶಾಲೆಗೆಲ್ಲ ಓಡಾಡ್ಲಿಕ್ಕಾಗಲ್ಲ, ತುಂಬ ನಮಗೆ ಕಷ್ಟ ಆಗುತ್ತೆ. ಇಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಒಂದು ಆಟೋ ಬರ್ಲಿಕ್ಕೆ ಕೇಳಲ್ಲ, ಅಷ್ಟು ಕೆಸರಾಗಿರುತ್ತೆ. ಏನು ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಎಷ್ಟು ಕೊಡ್ತಾರೆ? ಕೂಲಿ ಒಂದು 600-500 ಕೇಳ್ತಾರೆ ಆಟೋದವರು? ಆಟೋದವ್ರು ಕೇಳ್ತಾರೆ ಒಂದು 300. ಹೇಗನ್ಸುತ್ತೆ ಕೂಲಿ ಸಿಗೋದು? 600, ಬಾಡಿಗೆ 300. ತುಂಬ ಕಷ್ಟ ಆಗುತ್ತೆ. ರಸ್ತೆ ಏನಾಗಿದೆ? ಇದು ತುಂಬ ಮಳೆಗಾಲದ ಕೆಸರು ಅಷ್ಟೇ, ಗುಂಡಿ ಚರಂಡಿ ಗಿರಂಡಿ ಏನಿಲ್ಲ, ಎಲ್ಲ ರೋಡಲ್ಲೇ ನೀರು. ಹೇಳಿದ್ದೀವಿ ನಾವು ಸುಮಾರು ಸರಿ ಹೇಳಿ ಆಯಿತು. ಏನಂತ ಹೇಳ್ತಾರೆ? ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ? ಸುಮಾರು ವರ್ಷದಿಂದ ಹೇಳ್ತಿದ್ದಾರೆ. ಸುಮಾರು ಅಂದರೆ ನಾವು ಬಂದು ಈಗ 16 ವರ್ಷ ಆಯಿತು. ಕೂಡ ರಸ್ತೆ ಮಾಡಿಲ್ವಾ? ಇಲ್ಲ. ನಮಗೆ ಓಡಾಡಲಿಕ್ಕೆ ರೋಡೇ ಇಲ್ಲ. ರೋಡ್ ಮಳೆಗಾಲದಲ್ಲಿ ಎಲ್ಲ ಮಳೆ ನೀರು ತುಂಬಿ ಗುಂಡಿ ಎಲ್ಲ ಮುಚ್ಚಿರೋದು, ಚರಂಡಿಗೆ ನೀರು ಉಳ್ದೋದು. ಅಲ್ಲ ರಸ್ತೆ ಇಲ್ಲ ಅಂತ ಕೇಳೋದಕ್ಕೆ ಎಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಬರೋದು ಮನೆಗೆ. ನಾಳೆಯಿಂದನೇ ರೋಡ್ ಸುಡಿ ಮಾಡ್ತೀನಿ. ಈಗ ಆ ಎಲೆಕ್ಷನ್ ಮುಗಿದ್ಮೇಲೆ ಯಾರೂ ತಿರುಗಲ್ಲ. ಎಲ್ಲ ವರ್ಷವೂ ಅದೇ ಆಗೋದು. ಈ ಸುಮಾರು ವರ್ಷ ಆಯಿತು. ನನ್ನ ಮದುವೆ ಆಗಿ ಒಂದು 50 ವರ್ಷ ಆಗ್ತಾ ಬಂತು, ಆದರೂ ಇದೇ ಹಣೆ ಬರ, ಎಲ್ಲ ವರ್ಷವೂ ಇದೆ. ವರ್ಷ ಹೇಳೋದು, ಎಲೆಕ್ಷನ್ ಬಂದಾಗ ಎಲ್ಲ ಬರ್ತಾರೆ, ಎಲ್ಲರೂ ಮನೆ ಬರ್ತಾರೆ, ಆಮೇಲೆ ಯಾರೂ ತಿರ್ಕಲ್ಲ. ದಾರಿಯಲ್ಲಿ ಸಿಕ್ತರೂ ಮಾತಾಡ್ಸಲ್ಲ, ಮುಖ ನೋಡಲ್ಲ. ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಪಾರ್ಟಿಯವರು ಬರ್ತಾರೆ. ನಾಳೆಯಿಂದ ನಿಮ್ಮ ರೋಡು ಸರಿ ಆಗುತ್ತೆ ಅಂತ ಹೇಳೋದು. ಇದುವರೆಗೂ ಆಗಿಲ್ಲ. ನಮ್ಮೂರು ಮಾತ್ರ ಈ ಥರ ಆಗಿರೋದು. ಬಾಕಿ ನಾವು ಹೊರಗಡೆ ಎಲ್ಲ ಹೋದರೆ ಎಲ್ಲ ಕಡೆ ರೋಡು ಒಳ ದಾರಿಗಳೆಲ್ಲ ಟಾರಾಗಿದೆ. ನಮ್ಮ ರೋಡ್ ಮಾತ್ರ ನಮಗೆ ಇಲ್ಲಿ ಬಂದರೆ ಬೇಜಾರಾಗೋದು. ಎಲ್ಲ ಕಡೆ ಹೋಗಿ ನಮ್ಮೂರಿಗೆ ಬಂದುಬಿಟ್ರೆ ಇದಂಥ ಊರಂತ ನಮಗೆ ಅನ್ಸ್ಕೊಳೋದು. ಅದು ಹೊರಗಡೆ ಇಲ್ಲಿಗೆ ಆಗಿದ್ದು ರೋಡಿನ ಬೇರೆ ಕಡೆ ಬಿಟ್ಟಾರಲ್ಲ. ಆಮೇಲೆ ಇಲ್ಲ ಸುಳ್ಳು ಅದು ಅವ್ರು ಹೇಳೋದು ಸುಳ್ಳು, ಇವ್ರು ಹೇಳೋದು ಸುಳ್ಳು ಅಂತ ಎಲೆಕ್ಷನ್ ಬರೋದು ಹಂಗೆ ಹೇಳಿ ಬರೋದು. ಮತ್ತೆ ನಮಗೆ ರೋಡ್ ಆಗಬೇಕು. ಅದೇ ನಾವು ಎಲೆಕ್ಷನಿಗೆಲ್ಲ ಬಂದಾಗ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೆಲ್ಲ ನಾವು ಯಾವುದು ಕೇಳಿಲ್ಲ ಇದುವರೆಗೂ. ನಮಗೆ ರೋಡನ್ನು ಮಾಡಿಕೊಡಿ, ಓಡಾಡ್ಲಿಕ್ಕೊಂದು ರೋಡ್ ಬೇಕು, ಎಂಥವ್ರು ಗಾಡಿ ಬರಲಿಕ್ಕೆ, ಮಕ್ಕಳಿಗೆ ಹೋಗ್ಲಿಕ್ಕೆ ಎಲ್ಲ ಒಂದು ರೋಡ್ ಆಗಬೇಕು. ಆವಾಗಿಂದ ಅದೇ ಕೇಳ್ತಾ ಇರೋದು. ಅದು ಮಾತ್ರ ಇದುವರೆಗೂ ಆಗಿಲ್ಲ. ಹೇಳೋದೊಂದು ಮಾತ್ರ, ಎಲ್ಲ ವರ್ಷವೂ ಅಷ್ಟೇ. ಅದು ಎಲೆಕ್ಷನ್ ಬಂದಾಗಲೆಲ್ಲ ಜಾಸ್ತಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಆಮೇಲೆ ಯಾರೂ ತಿರುಗಿ ನೋಡಲ್ಲ. ನಮ್ಮ ರೋಡು ತುಂಬ ಹಾಳಾಗಿದೆ, ನಮಗೆ ನಡೆಯೋಕ್ಕೂ ಆಗಲ್ಲ, ಗುಂಡಿ ಆಗಿದೆ. ಮತ್ತು ಎಲೆಕ್ಷನ್ ಅವರು ಮನೆಗೆ ಬರ್ತಾರೆ ಓಟ್ ಕೇಳೋಕ್ಕೆ. ಅವತ್ತು ಬಂದರೆ ರೋಡ್ ಮಾಡಿಕೊಡ್ತೀನಿ ಅಂತಾರೆ, ಇನ್ನೂ ಮಾಡಿಕೊಟ್ಟಿಲ್ಲ. ಎಷ್ಟು 20-50 ವರ್ಷ ಆಯಿತು ಅಂತಾರೆಲ್ಲ ಹೇಳ್ತಾರೆ. ಆದರೆ ನಾನು ಬಂದು 8 ವರ್ಷ ಆಯಿತು, ಇನ್ನೂ ಆಗಿಲ್ಲ ರೋಡು. ಮತ್ತು ₹1 ಪೇಂಟ್ ಅಂಗಡಿ ಹೋದರೆ ಟ್ಯಾಕ್ಸ್ ತುಂಬ ಕೇಳ್ತಾರೆ. ₹1 ತೊಗೊಂಡ್ರು ₹2 ಹಾಗೆಲ್ಲ ಕೇಳ್ತಾರೆ. ಮತ್ತು ರೋಡಿಗೆ ಏನು ನಾವು ಪ್ರೆಗ್ನೆಂಟ್ ಆದಾಗ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ರೋಡಲ್ಲಿ ಆಟೋ ಬರೋಕ್ಕೂ ಕೇಳಲ್ಲ, ₹300 ಬಾಡಿಗೆ ಕೇಳ್ತಾರೆ. ಎಲೆಕ್ಷನ್ ಅವರು ಬರ್ತಾರೆ ಎಲೆಕ್ಷನ್ ಕೇಳೋಕ್ಕೆ ಅಷ್ಟೇ. ಮತ್ತು ರೋಡ್ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಅಧಿಕಾರಿಗಳು ಏನೂ ತಗೊಳ್ತಾ ಇಲ್ಲ. ರೋಡ್ ಮಾಡ್ತೀವಿ ಅಂತಾರೆ ಅಷ್ಟೇ. ಆಗಿದೆ, ಬೇರೆ ಕಡೆ ರೋಡು ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು. ನಮ್ಮ ಕಡೆ ಮಾಡಿಲ್ಲ ಇನ್ನೂ. ನಾವು ರೋಡ್ ಇದ್ದಾಗಲೇ ಮಾಡಿಲ್ಲ, ಇನ್ನು ಸತ್ತ ಮೇಲೆ ಮಾಡ್ತಾರೆ ರೋಡು? ಇಲ್ಲ. ನಮ್ಮ ಎದೆ ಮೇಲೆ ಮಾಡ್ತಾರಾ? ಇಲ್ಲ. ನಮಗೀಗ ರೋಡ್ ಬೇಕಾಗಿದೆ. ಮಕ್ಳಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಸ್ಕೂಲಿಗೆ ಆಟೋನೂ ಬರ್ತಾ ಇಲ್ಲ, ನಡ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳಿಗೆ ಸೂಸ್ಲುವನಿಗೆ. ಸಣ್ಣ ಮಕ್ಕಳು ಮಳೆಗಾಲದಲ್ಲಿ ಹೋಗೋಕ್ಕೆ ಆಗಲ್ಲ, ಗುಂಡಿ ಚರಂಡಿ ಆಗಿ ರೋಡ್ ಮೇಲೆ ಬರುತ್ತೆ. ಚರಂಡಿಯೇ ಇಲ್ಲ ಹೋಗೋಕ್ಕೆ, ನೀರಿಗೆ ರೋಡ್ ಮೇಲೆ ಬರುತ್ತೆ ನೀರು. ಈಗಲೇ ನಮ್ಮ ಬಾಳೆಕೊಪ್ಪ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಬಂದು ಅಹವಾಲು ಕೊಡೋಕ್ಕಂತ ಬಂದಿದ್ದಾರೆ. ಅವರ ಅಹವಾಲು ಸ್ವೀಕಾರ ಆದ ನಂತರ ಅದರಲ್ಲಿ ಏನಿದೆ ನಾವು ಪರಿಶೀಲನೆ ಮಾಡಿಕೊಂಡು ನಿಯಮಾನುಸಾರವಾಗಿ ಏನು ಕ್ರಮ ತಗೋಬೋದು,
ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೆ ತಂದುಕೊಂಡು ಏನು ಕ್ರಮ ತಗೋಬೋದು ಅದ್ರ ಬಗ್ಗೆ ನಾವು ಕ್ರಮ ವಹಿಸೋದಕ್ಕೆ ಬದ್ಧರಾಗಿರ್ತೀವಿ. ಅಧಿಕಾರಿಗಳಿಗೆ ವರದಿ ಮಾಡೋದು ಅಥವಾ ಸಂಬಂಧಪಟ್ಟ ಅನುಷ್ಠಾನ ಇಲಾಖೆಗೆ ಈ ಬಗ್ಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಇತ್ತೀಚೆಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ವರದಿ ಬಂದಿದೆ ಅದು ರೋಡಿಗೆ ಆಗಿರೋ ಕೆಲಸ ನಮ್ಮ ಮಾಹಿತಿಗೆ ಇದುವರೆಗೆ ಬರಲಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ಜಸ್ಟ್ ನಮಗೆ ವಿಷಯ ಗೊತ್ತಾಗಿದೆ. ರಿಪೋರ್ಟ್ ಅವ್ರು ಏನು ನಮಗೆ ಅರ್ಜಿ ಕೊಡ್ತಾರೆ ಅದ್ರ ಪ್ರಕಾರ ನಾವು ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ. ಇಲ್ಲಿವರೆಗೂ ಗ್ರಾಮಸ್ಥರು ನಿಮ್ಮ ಗಮನಕ್ಕೆ ತಂದಿಲ್ವಾ ಮೇಡಮ್? ಇಲ್ಲ, ಗ್ರಾಮಸ್ಥರು ನಮ್ಮ ಗಮನಕ್ಕೆ ಇದುವರೆಗೆ ತಂದಿಲ್ಲ. ಈ ಥರದ್ದು ಅನುದಾನ ಬಿಡುಗಡೆ ಆದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲ ಆ ಗ್ರಾಮ ಪಂಚಾಯತಿ ಏನು ಗ್ರಾಮಗಳ ಸದಸ್ಯರು ಇರ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರು ನಿಮ್ಮ ಗಮನಕ್ಕೆ ಯಾರು ತಂದಿಲ್ವಾ? ಅದು ಗ್ರಾಮ ಸಭೆ ಮಾಡಿಕೊಂಡೇ ಯಾವ್ಯಾವ ಕಡೆಗೆ ಅನುದಾನ ಅಂತ ಇರುತ್ತೆ, ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಕೊಟ್ಟಿಲ್ವಾ ಆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು? ಇದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ, ಸದ್ಯಕ್ಕಿಲ್ಲ. ಯಾಕಂದರೆ ನಮಗೂ ಅದ್ರ ಬಗ್ಗೆ ವಿಷಯನೇ ಗೊತ್ತಿರಲಿಲ್ಲ. ಗೊತ್ತಾಗಬೇಕಿತ್ತು. ಹೇಳಬೇಕಂದ್ರೆ ನಾನು ರೀಸೆಂಟಾಗಿ ಇವಾಗ 6 ಮಂತ್ ಅಷ್ಟೇ ಆಗಿರೋದು ಅಧ್ಯಕ್ಷರಾಗಿ. ಈ ಹಿಂದೆ ಆ ರೋಡ್ ಆಗಿರೋ ಸ್ಯಾಂಕ್ಷನ್ ಆಗಿರೋ ಮಾಹಿತಿ ನಮಗೆ ಇಲ್ಲ. ನೋಡಿರಲ್ಲ ಸ್ನೇಹಿತರೆ, ಕಡಹಿನಬೈಲು ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಸೋಸಲವಾನಿ ಗ್ರಾಮಸ್ಥರು ಯಾವ ರೀತಿ ಸಮಸ್ಯೆಗಳನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವರಲ್ಲೇ ಮಾಹಿತಿ ತಿಳ್ಕೊಂಡಿದ್ದೀರಾ. ಇನ್ನು ಮುಂದಾದರೂ ಸಂಬಂಧಪಡುವಂತಹ ಅಧಿಕಾರಿಗಳು ಹಾಗೂ ಈ ಕ್ಷೇತ್ರದ ಶಾಸಕರು ಈ ಗ್ರಾಮದ ಬಗ್ಗೆ ಒಂದು ಗಮನ ಹರಿಸಿ ಸೂಕ್ತವಾಗಿ ಇವ್ರಿಗೆ ನ್ಯಾಯ ಒದಗಿಸಿ ಕೊಡ್ತಾರಾ, ಹೊಸ ರಸ್ತೆ ಡಾಂಬರೀಕರಣ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಶೀಘ್ರದಲ್ಲೇ ಕಾದು ನೋಡಬೇಕಿದೆ. ಸತ್ಯ ನ್ಯಾಯ ಪ್ರೀತಿಯೊಂದಿಗೆ ಇದೀನ.com ಕ್ಯಾಮ್ರಾಮನ್ ಶಾರುಖ್ ಜೊತೆ ಗಿರಿಜಾ ಎಸ್ ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.